ನಮಸ್ಕಾರ ವೀಕ್ಷಕರೇ, ಮೈ ಬಣ್ಣ ಸುಂದರವಾಗಲು ಕೆಲವು ಟಿಪ್ಸ್ಗಳು. 1. ಸ್ನಾನಕ್ಕೆ ಕಡಲೆ ಹಿಟ್ಟನ್ನು ಬಳಸುವಾಗ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಿ ಸ್ನಾನ ಮಾಡಿದರೆ ಚರ್ಮವು ಸುಂದರವಾಗಿ ಕಾಣುವುದಲ್ಲದೆ ಬೇಡವಾದ ರೋಮಗಳು ಇರುವುದಿಲ್ಲ, ನೋಡಲು ಆಕರ್ಷಕವಾಗಿ ಕಾಣುತ್ತೀರಿ. 2. ಹರಳೆಣ್ಣೆ ಅರಶಿನಗಳನ್ನು ಬೆರೆಸಿ ಮೈಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಇದರಿಂದ ಮೈಬಣ್ಣ ತಿಳಿಯಾಗುವುದರೊಂದಿಗೆ ಚರ್ಮವು ಹೊಳಪೇರುತ್ತದೆ. ಚರ್ಮದ ಆರೋಗ್ಯವನ್ನು ರಕ್ಷಿಸಿ ಸೌಂದರ್ಯವನ್ನು ರಕ್ಷಿಸುತ್ತದೆ. ಹಸಿ ಹಾಲಿನಿಂದ ಮುಖವನ್ನು ಉಜ್ಜಿಕೊಂಡರೆ ಮುಖ ಬೆಳ್ಳಗೆ ಆಗುತ್ತದೆ. ಸ್ನಾನ ಮಾಡುವಾಗ ಕೊನೆಯ 4 ಚೊಂಬು ಬಿಸಿ ನೀರಿಗೆ 1 ಬಟ್ಟಲು ಹಾಲು ಸೇರಿಸಿ ಸ್ನಾನ ಮಾಡಿದರೆ ಮೈ ಚರ್ಮ ಮೃದುವಾಗುತ್ತದೆ. 4. ಮೆತ್ತೆ ಬಾಯಿ ಕಹಿಯಾದರೂ ಆರೋಗ್ಯಕ್ಕೆ ಸಿಹಿ. ಹಲವು ವಿಧದ ಅಡುಗೆಯಲ್ಲಿ ಮೆತ್ತೆ ಒಳ್ಳೆಯ ರುಚಿ ಮತ್ತು ಸುವಾಸನೆಯನ್ನು ಕೊಡುತ್ತದೆ ಮತ್ತು ದೇಹಕ್ಕೂ ಒಳ್ಳೆಯದು. 5. ಮೆತ್ತೆ ದೇಹದಲ್ಲಿನ ಕೆಟ್ಟ ಉಷ್ಣತೆಯನ್ನು ನಿವಾರಿಸಿ ತಂಪು ನೀಡುತ್ತದೆ. ಮಿದುಳಿಗೆ ತಂಪು ನೀಡುತ್ತದೆ, ಕೂದಲನ್ನು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ. 6. ಚಿಕ್ಕ ಮಕ್ಕಳಿಗೆ ಮೈ ಮುಖದ ಮೇಲೆ ಕೂದಲು ಜಾಸ್ತಿಯಾಗಿದ್ದರೆ 1 ಬಟ್ಟಲು ಹಾಲಿನ ಕೆನೆಗೆ 4 ಚಮಚ ಪನ್ನೀರನ್ನು ಬೆರೆಸಿ ಪ್ರತಿದಿನ ಮೈಗೆಲ್ಲ ಹಚ್ಚಿ ನಂತರ ಸ್ನಾನ ಮಾಡಿಸಿ. ಹೀಗೆ ಮಾಡುವುದರಿಂದ ಅನಾವಶ್ಯಕ ರೋಮ ನಿವಾರಣೆಯಾಗುತ್ತದೆ. 7. ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಇವು ಪ್ರಾಚೀನ ಕಾಲದಿಂದ ಸ್ನಾನದ ಪುಡಿಯಾಗಿ ಬಳಕೆಯಾಗುತ್ತಿದೆ. ಇವು ಚರ್ಮದ ಹೊಳಪು, ಅಂದವನ್ನು ಕಾಪಾಡಿ ವಯಸ್ಸಾದ ಕಲೆ ಬಾರದಂತೆ ನೋಡಿಕೊಳ್ಳುತ್ತದೆ. 1 ಚಮಚ ಅಕ್ಕಿ ಹಿಟ್ಟಿಗೆ 2 ತೊಟ್ಟು ಮೊಸರು, ಅರಶಿನ ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಿ. 15 ನಿಮಿಷ ಬಿಟ್ಟು ಚರ್ಮಕ್ಕೆ ಅಂಟಿಕೊಂಡ ಹಿಟ್ಟನ್ನು ಉಜ್ಜುತ್ತಾ ಮುಖ ತೊಳೆದುಕೊಳ್ಳಿ. ಇದರಿಂದ ಚರ್ಮದ ರಂಧ್ರಗಳು ಸ್ವಚ್ಛವಾಗುತ್ತದೆ, ಅಲ್ಲದೆ ಚರ್ಮವು ನೋಡಲು ಸುಂದರವಾಗಿ ಆಕರ್ಷಕವಾಗಿ ಕಾಣುತ್ತದೆ. 8. 40 ದಾಟುತ್ತಿದ್ದಂತೆ ತಲೆ ಕೂದಲು ನೆರೆಯಲು ಪ್ರಾರಂಭವಾಗುತ್ತದೆ. ಕೆಲವರಿಗೆ ಇದು ಮುಜುಗರ ತರುವ ವಿಷಯ. ಇದಕ್ಕಾಗಿ ದೊರೆಯುವ ಹೇರ್ ಡ್ರೈ ಉಪಯೋಗಿಸಬಹುದು. ಕೆಲವು ಹೆಂಗಸರಿಗೆ ರಾಸಾಯನಿಕ ವಸ್ತುಗಳು ಅಲರ್ಜಿ ಆಗುವ ಸಂಭವ ಹೆಚ್ಚು. ಇಂಥವರು ಮನೆಯಲ್ಲಿ ಡ್ರೈ ಮಾಡಿಕೊಳ್ಳಬಹುದು. ಇದಕ್ಕಾಗಿ ಗೋರಂಟಿ, ಒಣಗಿದ ಆಮ್ಲ, ಟೀ ಸೊಪ್ಪಿನ ಡಿಕಾಕ್ಷನ್ ಎಲ್ಲವನ್ನೂ ಸೇರಿಸಿ ಕಲಸಿಕೊಳ್ಳಿ. ಹಿಂದಿನ ರಾತ್ರಿಯೇ ಕಬ್ಬಿಣದ ಪಾತ್ರೆಯಲ್ಲಿ ಕಲಸಿಟ್ಟುಕೊಂಡು ನಂತರ ಕೂದಲಿಗೆ ಹಚ್ಚಿ ಚೆನ್ನಾಗಿ ಬಣ್ಣ ಬರುತ್ತದೆ. ಬೆಳಿಗ್ಗೆ ಈ ಮಿಶ್ರಣವನ್ನು ಬ್ರಷ್ನಿಂದ ಇಡೀ ಕೂದಲಿಗೆ ಹಚ್ಚಿ ಇದನ್ನು ತಲೆ ಕೂದಲಲ್ಲಿ ಸುಮಾರು 2-3 ಗಂಟೆಗಳ ಕಾಲ ನೆನೆಯಲು ಬಿಡಿ. ಕೆಲವರಿಗೆ ಗೋರಂಟಿ ಶೀತವಾಗುತ್ತದೆ. ಅಂಥವರು ಗೋರಂಟಿಗೆ 4 ತೊಟ್ಟು ನೀಲಗಿರಿ ಎಣ್ಣೆಯನ್ನು ಬೆರೆಸಿದರೆ ಶೀತವಾಗುವುದಿಲ್ಲ. ನೆನೆದ ಮೇಲೆ ಶ್ಯಾಂಪೂವಿನಿಂದ ತೊಳೆಯಿರಿ. 4 ಚಮಚ ಟೀ ಸೊಪ್ಪನ್ನು 1 ಲೋಟ ನೀರಿಗೆ ಹಾಕಿ 4 ಚಮಚ ಆಗುವವರೆಗೆ ಕುದಿಸಿ ಆರಿಸಿ ತಲೆಗೆ ಹಚ್ಚಿ ಸ್ನಾನ ಮಾಡಬೇಕು. ಈ ರೀತಿ ಪ್ರತಿದಿನ ಮಾಡುತ್ತಾ ಬಂದರೆ ಕೂದಲು ಒಣಗದಂತೆ ಕಾಪಾಡಿಕೊಳ್ಳಬಹುದು. 10. ರಾತ್ರಿ ಹೊತ್ತು ಬೆತ್ತಲೆ ಮಲಗುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮ್ಮ ಅಂದವನ್ನು ಕೂಡ ಹೆಚ್ಚಿಸುತ್ತದೆ. 11. ನೇಂದ್ರ ಬಾಳೆಹಣ್ಣನ್ನು ಜಜ್ಜಿ ಅದಕ್ಕೆ ಗುಲಾಬಿ ಹೂವಿನ ರಸ ಸೇರಿಸಿ ಸುಕ್ಕಾದ ಭಾಗಕ್ಕೆ ಹಚ್ಚಿಕೊಂಡು ತೊಳೆಯಬೇಕು. ಇದರಿಂದ ಮುಖದಲ್ಲಿನ ಸುಕ್ಕುಗಳು ನಿವಾರಣೆಯಾಗುತ್ತದೆ. ಪ್ರತಿದಿನ ಚ್ಯೂಂಗಂ ಜಗಿಯುವುದರಿಂದ ಕೂಡ ನೆರಿಗೆಗಳು ಮಾಯವಾಗುತ್ತದೆ. ನಿಂಬೆ ರಸಕ್ಕೆ ಕೆನೆ ಹಾಲು ಸೇರಿಸಿ ಪ್ರತಿದಿನ ಮುಖ, ಕುತ್ತಿಗೆ, ಕೈಕಾಲು, ಪಾದಗಳಿಗೆ ಲೇಪಿಸಿ ಬೆಳಿಗ್ಗೆ ಸೋಪಿನಿಂದ ಚೆನ್ನಾಗಿ ತೊಳೆಯಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.